ಅನುದಿನದ ಆಹಾರ ಮೇ 10 ಭಾನುವಾರ. ಜಯವು ನಿಮ್ಮದಾಗಿದೆ. ರೋಮಪುರದವರೆಗೆ 8:37 ವಚನ. ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಸೋಲು ಎಂಬ ಮಾತು ಹೃದಯಕ್ಕೆ ದುಃಖ ಮತ್ತು ನಿರುತ್ಸಾಹವನ್ನು ತರುತ್ತದೆ. ಆದರೆ ಜಯ ಎಂಬುವ ಮಾತು ನಮ್ಮನ್ನು ಆನಂದದಿಂದ ತುಂಬಿಸುತ್ತದೆ ಮತ್ತು ದೇವರನ್ನು ಸ್ತುತಿಸುವಂತೆ ಮಾಡುತ್ತದೆ. ದೇವರು ನಮಗೆ ಅಲ್ಪ ಸ್ವಲ್ಪ ಜಯವನ್ನಲ್ಲ, ಪೂರ್ಣ ಪ್ರಮಾಣದ ಜಯವನ್ನ ವಾಗ್ದಾನವಾಗಿ ಮಾಡಿದ್ದಾನೆ. ನಮ್ಮನ್ನು ಪ್ರೀತಿಸುವ ಆತನ ಮೂಲಕ ನಾವು ಕೇವಲ ಜಯಶಾಲಿಗಳಲ್ಲ, ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಜಯಶಾಲಿಯಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸೋಲೆಂಬುದೇ ಗೊತ್ತಿಲ್ಲ. ಆತನು ಇಸ್ರಾಯೇಲಿನ ಜಯಶಾಲಿಯಾಗಿದ್ದಾನೆ. ಆತನ ನಾಮವು ಸೇನಾಧೀಶ್ವರನಾದ ಯೆಹೋವನು ಎಂಬುದು. ಆತನು ಸೈತಾನನ ತಲೆಯನ್ನ ಜಜ್ಜಿದ್ದಾನೆ. ಆತನು ಆ ಕಲ್ವಾರಿ ಶಿಲುಬೆಯಲ್ಲಿ ಲೋಕವನ್ನು, ಶರೀರವನ್ನು ಮತ್ತು ಸೈತಾನನನ್ನು ಜಯಿಸಿದನು. ಆತನ ಇಡೀ ಜೀವನವೇ ಜಯದ ಜೀವನವಾಗಿತ್ತು. ಜಯಗಳಿಸಿದ ನಂತರ ಆತನು ತನ್ನ ತಂದೆಯ ಸಿಂಹಾಸನವನ್ನು ಬಾಧ್ಯವಾಗಿ ಪಡೆದನು. ಪ್ರಕಟಣೆ 3ನೇ ಅಧ್ಯಾಯ 21ನೇ ವಚನ. ಗ್ರಾಮಗಳಲ್ಲಿ ಕಬಡ್ಡಿ ಆಗಲಿ, ನಗರಗಳಲ್ಲಿ ಫುಟ್ಬಾಲ್ ಆಗಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಆಗಲಿ, ಪ್ರತಿಯೊಬ್ಬರು ಜಯವನ್ನೇ ಬಯಸುತ್ತಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕ್ರಿಕೆಟ್ ಪಂದ್ಯ ನಡೆದಾಗ ಜನರು ಜಯದ ನಿರೀಕ್ಷೆಯಲ್ಲಿ ಅತ್ಯಂತ ಆಸಕ್ತಿಯಿಂದ ವೀಕ್ಷಿಸುತ್ತಾರೆ. ಅಂಥದ್ದೇ ನಿರೀಕ್ಷೆಯು ನಮ್ಮ ಪರಲೋಕದಲ್ಲಿಯೂ ಇದೆ. ದೇವರು ಮೇಲಿನಿಂದ ನಮ್ಮ ಜೀವನವನ್ನು ಗಮನಿಸುತ್ತಿದ್ದಾರೆ. ಲೋಕ, ಶರೀರ ಮತ್ತು ಸೈತಾನನು ನಮ್ಮ ವಿರುದ್ಧ ಹೋರಾಡುವಾಗ ನಾವು ಜಯಶಾಲಿಗಳಾಗಿಯೇ ನಿಲ್ಲುತ್ತೇವೆ ಅಥವಾ ಶೋಧನೆ ಮತ್ತು ನಿರುತ್ಸಾಹಕ್ಕೆ ಬಲಿಯಾಗುತ್ತೇವೆಯೇ? ಆತನು ಜಯಿಸಿದಂತೆಯೇ ನಾವು ಕೂಡ ಜಯಿಸಬೇಕೆಂದು ಆತನು ಬಯಸುತ್ತಾನೆ. ಆ ಕಾರಣಕ್ಕಾಗಿಯೇ ಪ್ರಕಟಣೆ ಪುಸ್ತಕದಲ್ಲಿ ಕರ್ತನು 7 ಸಭೆಗಳನ್ನು ಜಯಿಸುವಂತೆ ಪದೇ ಪದೇ ಪ್ರೋತ್ಸಾಹಿಸುತ್ತಾನೆ. ಜಯಿಸುವವನು ಎಂಬ ಮಾತು ಅಲ್ಲಿ ಮತ್ತೆ ಮತ್ತೆ ಬರುತ್ತದೆ. ಕೊನೆಯದಾಗಿ ಆತನು ಹೀಗೆ ವಾಗ್ದಾನ ಮಾಡುತ್ತಾನೆ, ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವನು, ಅವನು ನನಗೆ ಮಗನಾಗಿರುವನು. ಪ್ರಕಟಣೆ 21:7ನೇ ವಚನ. ಪರಲೋಕವು ಜಯಶಾಲಿಗಳಿಂದ ತುಂಬಿದೆ. ಪಾಪ ಮತ್ತು ಶೋಧನೆಗಳಲ್ಲಿ ಸೋತು ಹೋದವರು ಅದನ್ನು ಬಾಧ್ಯವಾಗಿ ಹೊಂದಲು ಸಾಧ್ಯವಿಲ್ಲ. ಪ್ರಿಯ ದೇವರ ಮಗುವೆ, ಈ ಹಿಂದೆ ನೀವು ಸೋಲುಗಳನ್ನು ಎದುರಿಸಿದ್ದರೂ ಸಹ ಕರ್ತನ ನಾಮದಲ್ಲಿ ಮತ್ತೆ ಎದ್ದು ನಿಲ್ಲಿರಿ. ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಸೈತಾನನನ್ನು ಜಯಿಸಿರಿ. ಪ್ರತಿಷ್ಠಿತ ಜೀವನ, ಆತ್ಮಿಕ ನಿರ್ಧಾರಗಳು ಮತ್ತು ಆಸಕ್ತಿಕರವಾದ ಪ್ರಾರ್ಥನೆಯು ಖಂಡಿತವಾಗಿಯೂ ನಿಮ್ಮನ್ನ ಜಯದ ಹಾದಿಗೆ ನಡೆಸುತ್ತದೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. 1 ಕೊರಿಂಥ
15ನೇ ಅಧ್ಯಾಯ 57ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಅರಸುಗಳ ಪುಸ್ತಕ 10, 11, 12 ಅಧ್ಯಾಯಗಳು. ಸಂಜೆ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ರಿಂದ 51 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಯಲಿ.